ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ ಮಾಡಲಿಕ್ಕೆ ಓಪನ್ ಮಾಡ್ತೇವೆ ಮತ್ತು ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೂ ಕೂಡ ನಾವು ಲಿಖಿತವಾಗಿ ತಿಳಿಸಿದ್ದೇವೆ. ತಾವು ಕೂಡ ಹಾಜರಿರಬೇಕಂತ ಮಾನ್ಯ ಚುನಾವಣಾ ವೀಕ್ಷಕರ ಸಮಕ್ಷಮದಲ್ಲಿ ಅದನ್ನು ಓಪನ್ ಮಾಡಿ ನಂತರ ನಾವು ಅಂಚೆ ಮತಪತ್ರ ಎಣಿಕೆಯನ್ನು ಪ್ರಾರಂಭ ಮಾಡ್ತೇವೆ. 8 ಗಂಟೆಗೂ ಕೂಡ ನಮ್ಮ ಎಲ್ಲ EVMಗಳು ಕೂಡ ಸಂಬಂಧಪಟ್ಟಂಥ ಟೇಬಲ್ಗಳಿಗೆ ಕಳಿಸಿ ಕೌಂಟಿಂಗನ್ನು ಪ್ರಾರಂಭವನ್ನು ಮಾಡ್ತೇವೆ. ಮತ್ತು ಈ ಗೊಂದಲ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಪ್ರತ್ಯೇಕವಾದಂಥ ಕಲರ್ ಕೋಡಿಂಗ್ ಮಾಡಿದ್ದೇವೆ. ಅಂದರೆ ಈಗ ಕೌಂಟಿಂಗ್ ಏಜೆಂಟ್ಗಳನ್ನು ಒಳಗಡೆ ಬಿಡಬೇಕಾದ್ರೆ ಗೊಂದಲ ಆಗಬಾರ್ದಂತ, ಯಾಕೆಂದರೆ ಎರಡೂ ಕಡೆ ನಾವು ಅವ್ರಿಗೆ 2 ಗೇಟಲ್ಲಿ ಬಿಡ್ತೀವಿ ಅವರಿಗೆ ಕೌಂಟಿಂಗ್ ಏಜೆಂಟ್ಗಳಿಗೆ. ಹಾಗಾಗಿ ಗೊಂದಲ ಆಗಬಾರ್ದು, ರಶ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಲರ್ ಕೋಡಿಂಗ್ ಮಾಡಿದ್ದೇವೆ. ಅಂದರೆ ಐಡೆಂಟಿಫಿಕೇಷನ್ ಈಸಿ ಆಗಲಿ ಅಂತ ಕಲರ್ ಕೋಡಿಂಗ್ ಮಾಡಿದ್ದೇವೆ. ಅಭ್ಯರ್ಥಿಗಳ ಪರವಾಗಿ ಯಾರು ಕೌಂಟಿಂಗ್ ಏಜೆಂಟ್ಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈಗಾಗಲೇ ತಿಳಿಸಿದ್ದೇವೆ. ಅಲ್ಲಿ ಮೊಬೈಲ್ ಫೋನ್ಗೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಅಲೋ ಇರೋದಿಲ್ಲ. ಹಾಗಾಗಿ ಮೊಬೈಲ್ ಫೋನ್ಗಳನ್ನು ದಯಮಾಡಿ ಯಾರೂ ಕೂಡ ತರುವ ಅವಶ್ಯಕತೆ ಇಲ್ಲ, ತರಲೂ ಕೂಡ ಬಾರ್ದು, ಯಾರಿಗೂ ಕೂಡ ಅಲೋ ಮಾಡಲ್ಲ. ಯಾರಿಗೆ ಮೊಬೈಲ್ ಫೋನ್ ಅಲೋ ಮಾಡಬೇಕಂತ ಈಗಾಗಲೇ ಭಾರತ ಚುನಾವಣಾ ಆಯೋಗದಿಂದ ನಿರ್ದೇಶನ ಇದೆ, ಲಿಖಿತವಾಗಿದೆ. ಅಂದರೆ ಯಾರು ನಮ್ಮ ETBBS ಕೌಂಟಿಂಗ್ ಮಾಡ್ತಾರೆ, ಎನ್ಕೋರಲ್ಲಿ ಸಾಫ್ಟ್ವೇರಲ್ಲಿ ಕೌಂಟ್ ಮಾಡ್ತಾರೆ, ಅವರಿಗೆ OTP ಬರುತ್ತೆ, ಚುನಾವಣಾ ಆಯೋಗದಿಂದ OTP ಬರುತ್ತೆ. ಯಾರ್ಯಾರು ತೊಗೊಂಬರ್ಬೇಕಂತ ಅದರಲ್ಲಿ ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಇದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ಗಳಿಗೆ ನಾವು ತಿಳಿಸಿದ್ದೇವೆ. ಇವತ್ತು 11 ಗಂಟೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ರುಗಳಿಗೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಸಮಯವನ್ನು ಇಟ್ಕೊಂಡಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಒಂದು ಕೊಠಡಿ ಸಂಖ್ಯೆ 102 ಮತ್ತು 107ರಲ್ಲಿ ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಅಂಚೆ ಮತಪತ್ರಗಳನ್ನು ನಾವು ಕೌಂಟ್ ಮಾಡ್ತೇವೆ. ಒಟ್ಟು 11 ಟೇಬಲ್ ಇದೆ. 102 ರೂಮ್ನಲ್ಲಿ ಒಟ್ಟು 8 ಟೇಬಲ್ಗಳನ್ನ ಹಾಕಿದ್ದೇವೆ. 107ರಲ್ಲಿ ಒಟ್ಟು 3 ಟೇಬಲ್, ಒಟ್ಟು 11 ಟೇಬಲ್ಗಳನ್ನು ನಾವು ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೌಂಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇವೆ. ಅದು ತಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ ಮೇಲೆ ಏನು ಸುತ್ತುವಾರುಗೆ ಬಂದಂಥ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು. ಒಂದೊಂದು ಕೊಠಡಿನಲ್ಲಿ ಒಟ್ಟು 7 ಟೇಬಲ್ಗಳಿರುತ್ತೆ. ಒಟ್ಟು 14 ಟೇಬಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಮಳವಳ್ಳಿನಲ್ಲಿ ಒಟ್ಟು 20 ಸುತ್ತುಗಳಿರ್ತಕ್ಕಂಥದ್ದು, ಮದ್ದೂರಿನಲ್ಲಿ 19, ಮೇಲ್ಕೋಟೆಯಲ್ಲಿ 19, ಮಂಡ್ಯದಲ್ಲಿ 19, ಶ್ರೀರಂಗಪಟ್ಟಣದಲ್ಲಿ 18, ನಾಗಮಂಗಲದಲ್ಲಿ 19, ಕೇರ್ಪೇಟೆಯಲ್ಲಿ 19, ಕೇರ್ ನಗರದಲ್ಲಿ 18. ಸೊ ಇಷ್ಟು ಸುತ್ತುಗಳಿರ್ತಕ್ಕಂಥದ್ದು. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ EVM ಮತ ಎಣಿಕೆ ಆಗಿರ್ಬೋದು, ಅಂಚೆ ಮತಪತ್ರ ಆಗಿರ್ಬೋದು, ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು 400 ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ 2 ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ 128, ಕೌಂಟಿಂಗ್ ಅಸಿಸ್ಟೆಂಟ್ ಆಗಿ 128, ಮತ್ತು ಮೈಕ್ರೋ ಅಬ್ಸರ್ವರ್ 128, ಮತ್ತು AROಗಳಾಗಿ ಸುಮಾರು 16. ಅಂದರೆ 2 ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮ್ಗಳು ಕೂಡ ನಾವು ಈಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನು ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆ ಆಗಿ ಬಂದಿರತಕ್ಕಂಥದ್ದು. ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಮತಪತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಂಗೆ 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು. ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಸುಮಾರು 69 ಜನ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿದ್ದೇವೆ. 13 ಜನ AROಗಳು ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಈಗಾಗಲೇ ನಾವು ನೇಮಕ ಮಾಡಿ ಭಾರತ ಚುನಾವಣಾ ಆಯೋಗದಿಂದ ಅನುಮೋದನೆ ಕೂಡ ಆಗಿದೆ. ಎಲ್ಲ ಗ್ರೂಪ್ A ಆಫೀಸರ್ಸ್ನ ನಾವು ಮಾಡಿದ್ದೇವೆ. ಒಂದೊಂದು ಟೇಬಲ್ಗೆ ಒಬ್ಬೊಬ್ಬರು ARO ಇರ್ತಾರೆ. ಕೌಂಟಿಂಗ್ ಸೂಪರ್ವೈಸರ್ ಆಗಿ 14 ಜನ ಇದ್ದಾರೆ, ಕೌಂಟಿಂಗ್ ಅಸಿಸ್ಟೆಂಟ್ ಆಗಿ 28 ಜನ ಇದ್ದಾರೆ, ಮೈಕ್ರೋ ಅಬ್ಸರ್ವರ್ ಆಗಿ 14 ಜನ, ಒಟ್ಟು 69 ಜನಗಳನ್ನು ಈಗಾಗಲೇ ನಾವು ಅಂಚೆ ಮತಪತ್ರವನ್ನು ಎಣಿಕೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಾವು ನೇಮಕ ಮಾಡಿ ಪ್ರತ್ಯೇಕವಾಗಿ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಅಂಚೆ ಮತಪತ್ರ ಎಷ್ಟು ಬಂದಿದೆ ಅಂತೇಳಿದರೆ ಇದುವರೆಗೂ ಸುಮಾರು 7465 ಅಂಚೆ ಮತಪತ್ರ ಬಂದಿದೆ. ಅದರಲ್ಲಿ ತಾವು ನೋಡ್ಬೋದು 85 ವರ್ಷಕ್ಕಿಂತ ಮೇಲ್ಪಟ್ಟಂಥ ಹಿರಿಯ ಮತದಾರರು, ಹಿರಿಯ ನಾಗರಿಕರು ಯಾರಿದ್ದಾರೆ ಅವರು ಒಟ್ಟು ನಮ್ಮ ಜಿಲ್ಲೆಯಲ್ಲಿ 2439.
ಮತ್ತು ವಿಶೇಷ ಚೇತನ ಮತದಾರರು, ಅಂಗವಿಕಲ ಮತದಾರರು ಅಂತ ಏನು ಕರಿತೇವೆ, ಅವರು 871. ಮತ್ತು ಎಸೆನ್ಷಿಯಲ್ ಸರ್ವಿಸ್, ತುರ್ತು ಸೇವೆಯಲ್ಲಿರ್ತಕ್ಕಂಥವ್ರು ಸುಮಾರು 794. ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ ಇರ್ತಕ್ಕಂಥವ್ರು 2 ಇದ್ದಾರೆ. ಹಾಗಾಗಿ ಅದಾದ ಮೇಲೆ ವೋಟರ್ಸ್ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.